ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಬೇಡ ಅನ್ನೋ ಸ್ಥಳವೇ ನಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಬೆಂಗಳೂರು ಕೆಲವರಿಗೆ ಕನಸಿನ ನಗರ, ಇನ್ನೂ ಕೆಲವರಿಗೆ ಭಯದ ನಗರ. ಆದರೆ ಇಂದು ನಾನು ಹೇಳ್ತಾ ಇರೋ ಕತೆ ಒಬ್ಬ ಯುವತಿಯ ಜೀವನವನ್ನೇ ಬದಲಾಯಿಸಿದ ಬೆಂಗಳೂರು ನಗರದ ಕತೆ. ಈ ವಿಡಿಯೋ ನೋಡಿ ನೀವು ಬೆಂಗಳೂರನ್ನು ಇನ್ನಷ್ಟು ಪ್ರೀತಿಸುತ್ತೀರಾ, ಇಷ್ಟಪಡುತ್ತೀರಾ. ಈ ಯುವತಿಯ ಹೆಸರು ಪ್ರಗತಿ. ಕಾಲೇಜ್ ಪ್ಲೇಸ್ಮೆಂಟ್ ಸಮಯದಲ್ಲಿ ಅವಳ ಒಂದೇ ಒಂದು ಆಸೆ ಬೆಂಗಳೂರು ಹೊರತುಪಡಿಸಿ ಎಲ್ಲಿ ಬೇಕಾದರೂ ಕೆಲಸ ಸಿಗಲಿ ಎಂದು. ಯಾಕಂದರೆ ದೊಡ್ಡ ನಗರ, ಭಾರೀ ಟ್ರಾಫಿಕ್, ಜನದಟ್ಟಣೆ, ಒತ್ತಡದ ಜೀವನ, ಈ ಎಲ್ಲ ಕಾರಣಗಳಿಂದ ಅವಳು ಯಾವಾಗಲೂ ಜನಸಂದಣಿಯಿಂದ ದೂರ ಇರಲು ಬಯಸುತ್ತಿದ್ದಳು. ಅವಳ ಪ್ರಾರ್ಥನೆ ಒಂದೇ, ದೇವರೇ ದಯವಿಟ್ಟು ಬೆಂಗಳೂರು ಬೇಡ ಎಂದು. ಆದರೆ ವಿಧಿ ಯೋಜನೆ ಬೇರೆ. ಬೆಂಗಳೂರಿಗೆ ಮೊದಲ ಹೆಜ್ಜೆ ಹಾಕಿದ ಈ ಹುಡುಗಿ ಪ್ರಗತಿ ಬೆಂಗಳೂರಿಗೆ ಕಾಲಿಟ್ಟ ಮೊದಲ ದಿನಗಳು ತುಂಬ ಕಷ್ಟ. ಹೊಸ ಜನ, ಹೊಸ ಭಾಷೆ, ಹೊಸ ಕೆಲಸ, ಹೊಸ ಒತ್ತಡ, ಒಂಟಿತನ, ಅಸಹ್ಯತೆ, ಮನೆಯ ನೆನಪು. ಆ ಸಮಯದಲ್ಲಿ ಅವಳಿಗೆ ಅನಿಸಿತು, ನಾನು ತಪ್ಪು ಸ್ಥಳಕ್ಕೆ ಬಂದಿದ್ದೇನೆ ಎಂದಂತೆ. ಆದರೆ ಬೆಂಗಳೂರು ಅದು ಸುಮ್ಮನೆ ಒಂದು ನಗರ ಅಲ್ಲ, ಅದು ನಿಧಾನವಾಗಿ ನಿಮ್ಮನ್ನು ರೂಪಿಸುವ ಜಾಗ. ಜೀವನ ಬದಲಾಯಿಸಿದ ಬೆಂಗಳೂರು. ಕಾಲ ಕಳೆದಂತೆ ಪ್ರಗತಿ ಜೀವನದಲ್ಲಿ ಬದಲಾವಣೆ ಶುರುವಾಯಿತು. ಆತ್ಮವಿಶ್ವಾಸ ಹೆಚ್ಚಾಯಿತು, ಸ್ವಾವಲಂಬನೆ ಕಲಿತಳು, ಒಂಟಿತನವನ್ನು ಎದುರಿಸುವ ಶಕ್ತಿ ಬಂತು. ಅವಳು ಹೇಳ್ತಾಳೆ, ನಾನು ಊಹಿಸಿದಕ್ಕಿಂತ ಹೆಚ್ಚು ಬೆಂಗಳೂರು ನನ್ನನ್ನು ಬಲಶಾಲಿಯನ್ನಾಗಿ ಮಾಡಿದೆ. ಈ ನಗರ ಅವಳ ಎಲ್ಲ ಏರಿಳಿತಗಳನ್ನು ಕಂಡಿದೆ. ಅಳುವ ದಿನಗಳನ್ನು, ಗೆಲುವಿನ ಕ್ಷಣಗಳನ್ನು. ಮರಳಿ ಬೆಂಗಳೂರಿಗೆ ಹೋಗಬೇಕು ಅನಿಸಿದ ಕ್ಷಣ, ಅಂತಿಮ ಪರೀಕ್ಷೆಯ ಸಮಯದಲ್ಲಿ ಅವಳ ತನ್ನ ಊರಿಗೆ ಹಿಂದಿರುಗಿದಳು. ಆದರೆ ಅಲ್ಲಿ ಅವಳ ಮನಸ್ಸು ಹೇಳ್ತಿತ್ತು, ನನಗೆ ಮತ್ತೆ ಬೆಂಗಳೂರಿಗೆ ಹಿಂದಿರುಗಬೇಕು ಎಂದು. ಯಾಕಂದರೆ ಇಲ್ಲಿನ ವಾತಾವರಣ, ಇಲ್ಲಿನ ಸ್ವಾತಂತ್ರ್ಯ, ಇಲ್ಲಿನ ಅವಕಾಶಗಳು ಬೆಂಗಳೂರು ನನಗೆ ಬೆಚ್ಚಗಿನ ಅಪ್ಪುಗೆಯಂತೆ ಭಾಸವಾಗಿತ್ತು ಎಂದು ಹೇಳಿದ್ದಾಳೆ. ಬೆಂಗಳೂರು ಎಂದರೆ ಏನು? ಬೆಂಗಳೂರು ಕೇವಲ IT ನಗರ ಅಲ್ಲ, ಅದು ಕನಸುಗಳ ನಗರ. ಇಲ್ಲಿ ಬರುವವರು ಹೋರಾಡುತ್ತಾರೆ, ಬೆಳೀತಾರೆ, ಆದರೆ ಮತ್ತೆ ಎದ್ದು ನಿಂತು ಬಲಿಷ್ಠರಾಗ್ತಾರೆ. ಈ ನಗರ ನಿಮ್ಮನ್ನು ಬದಲಾಯಿಸುತ್ತದೆ, ನಿಮ್ಮ ಜೀವನಕ್ಕೆ ಅರ್ಥ ಕೊಡುತ್ತದೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಬೆಂಗಳೂರು ನಿಮ್ಮ ಜೀವನ ಶುರು ಮಾಡಿದ್ದೀರಾ, ಅಥವಾ ಬೆಂಗಳೂರು ನಿಮಗೂ ಏನಾದರೂ ಕಲಿಸಿದೆಯಾ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ನಿಜವಾದ ಕಥೆಗಳನ್ನು ನಿಮಗೆ ತಿಳಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.